ಇದು ಎಲ್ಲ ಕಡೆ ಸಿಗುವಂಥ ತುಂಬ ಸುಂದರವಾದ ಹೂ. ಇದಕ್ಕೆ ನೀರು ತುಂಬ ಬೇಡ, ಬೇಲಿಯಲ್ಲಿ ಬಿಟ್ಟರೆ ತುಂಬ ಹೂ ಬಿಡ್ತದೆ. ನಿಮಗಿದ್ರ ವಿಶೇಷ ಗೊತ್ತಾ? ಇದನ್ನ ಕಟ್ಟಲಿಕ್ಕೆ ಯಾವುದೇ ನೂಲು ಹಗ್ಗ ಯಾವುದು ಬೇಡ. ನೋಡಿ, ನಿಮಗೆ ಇದನ್ನು ಕಟ್ಟಿ ತೋರಿಸ್ತೇನೆ. ನೋಡಿ, ಹೀಗೆ ಕಟ್ಟಲಿಕ್ಕೆ ಇದನ್ನ. ಈ ಹೂವಿನ ಹಿಂದೆ ಇಂಥ ಉದ್ದುದ್ದ ಬಾಲ ಇರ್ತದೆ. ಈ ಹೂವನ್ನು ಸಾಮಾನ್ಯವಾಗಿ ದೇವರಿಗೆಲ್ಲ ಇಡುವುದಿಲ್ಲ. ಇದು ಜಸ್ಟ್ ಒಂದು ಹೀಗೆ ಚಂದ ಕಾಣಲಿಕ್ಕೆ ಅಂತ ಇಡುದು. ಹೂವು ಮಾತ್ರ ನೋಡಲಿಕ್ಕೆ ಸೂಪರ್ ಆಗಿರ್ತದೆ. ಇದನ್ನ ಕಟ್ಟಲಿಕ್ಕೆ ತುಂಬ ಸುಲಭ ಆಯ್ತಾ, ಏನೂ ಕಷ್ಟ ಇಲ್ಲ ಇದನ್ನ ಕಟ್ಟಲಿಕ್ಕೆ. ಇದು ಒಂಥರ ಬೆಟ್ಟದ ಹೂವಿನ ಹಾಗಿದೆ. ಇದನ್ನ ದೇವರ ಆಟಕ್ಕೆಲ್ಲ ನಾವು ಯೂಸ್ ಮಾಡ್ತೇವೆ. ನಾನು ನೋಡುವಾಗ ನಮ್ಮ ಮನೆ ಹತ್ತಿರದ ಬೇಲಿಯಲ್ಲಿ ತುಂಬ ಇಂಥ ಹೂ ಇತ್ತು. ನಾನು ಸ್ವಲ್ಪ ಕಿತ್ಕೊಂಡು ಬಂದೆ, ಒಂಚೂರು ಕಟ್ಟಿ ಟೈಮ್ ಪಾಸ್ ಆದರೂ ಆಗ್ತದೆ ಅಂತ. ರಜೆಯಲ್ಲಿ ಟೈಮ್ ಪಾಸ್ ಆಗೋದೇ ಒಂದು ಕಷ್ಟ. ಇದನ್ನ ಕಟ್ತಾ ತುಂಬ ಖುಷಿ ಆಯಿತು. ನೋಡಿ, ಎಷ್ಟು ದೊಡ್ಡ ಮಾಲೆ ಮಾಡಿದ್ದೇನೆ. ನಿಮಗೆ ಕೂಡ ನಿಮ್ಮ ಮನೆ ಹತ್ರ ಸಿಕ್ಕಿದ್ರೆ ಇಂಥ ಹೂ ಟೈಮ್ ಪಾಸ್ ಆಗಲಿಕ್ಕೆ ಅಂತ ಒಂದು ಸ್ವಲ್ಪ ತಗೊಂಡು ಅದನ್ನ ಕಟ್ಟಿ. ಈ ಹೂ ಕೂಡ ತುಂಬ ಚೆನ್ನಾಗಿದೆ ಅಲ್ಲ? ಈ ಹೂ ನಿಮಗೆ ಗೊತ್ತಾ? ಮೊದಲು ಏನಾದರೂ ನೋಡಿದ್ದೀರಾ ಈ ಹೂ? ನಿಮ್ಗೇನಾದರೂ ಈ ಹೂವಿನ ಬಗ್ಗೆ ಗೊತ್ತಿದ್ರೆ ಜಸ್ಟ್ ಇದರ ಹೆಸರು ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.